ಹಾಯ್ ಫ್ರೆಂಡ್ಸ್, ಗಚ್ಚತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಯಾರು ಹೊಸದಾಗಿ ಮಾಡಿಲ್ಲ. ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ಘಮ್ಮಕ್ಕೆ ತಿನ್ಬೇಕಂದ್ರೆ ಘಮ್ಮಂತ ಅಡುಗೆ ಮಾಡೋಣ ಅಂತ. ಈಗ ನಿಮಗೆ ಸಜ್ಕ ಹೆಂಗೆ ಮಾಡೋದಂತ ಹೇಳ್ತೀನಿ. ಇದಕ್ಕೆ ಏನೇನು ಸಾಮಗ್ರಿ ಬೇಕಂತಂದ್ರೆ, ಕೇಸರಿ ರವೆ ತೊಗೊಂಡಿನಿ 1 ಕಪ್, ಬೆಲ್ಲ 5 ಬಾದಾಮಿ, ಒಣ ದ್ರಾಕ್ಷಿ 2 ಯಾಲಕ್ಕಿ ಮತ್ತು ಗೋಡಂಬಿ, ತುಪ್ಪ. ಇಷ್ಟು ಸಾಮಗ್ರಿ ಈ ಸಜ್ಕಕ್ಕೆ ಬೇಕಾಗ್ತೈತಿ. ಈಗ ಈ ರವಾನ ಹುರ್ಕೊಳ್ಳೋಣಂತ. ಗ್ಯಾಸ್ ಹಚ್ಚೋಣಂತ. ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಈ ರವೆ ಹುರ್ಕೋಬೇಕು. ಈಗ ಇನ್ನೊಂದು ವಿಶೇಷ ಏನಂತಂದರೆ, ಈ ಸಜ್ಕ ಮಾಡೋಕ್ಕೆ ನಾನು ನಿನ್ನೆ ತುಪ್ಪ ಕಾಯಿಸಿದ್ದೆ, ಬೆಣ್ಣೆ ತೆಗೆದು ತುಪ್ಪ ಕಾಯಿಸಿದ್ದೆ. ಆ ತುಪ್ಪದ ಬೊಗುಣಿ ಇರ್ತೈತಲ್ಲ, ಅದು ತುಪ್ಪ ಎಲ್ಲ ಏನೋ ಹತ್ತಿರ್ತೈತಿ. ಸೊ ಆ ತುಪ್ಪದ ಬೊಗುಣಿ ಒಳಗೇ ನೀರು ಇದನ್ನಿಟ್ಟಿನಿ, ಹಾಕಿ ಅದನ್ನು ಬಿಸಿ ಮಾಡೀನಿ. ಅದನ್ನು ಈ ಸಜ್ಕಕ್ಕೆ ಹಾಕೋಬೇಕು. ಯಾಕಂದ್ರೆ ಆ ತುಪ್ಪದ ಬೊಗುಣಿ ಏನು ಮಾಡ್ತೀವಿ ನಾವು ಹಂಗೆ ತಿಕ್ಕಾಕಿಡ್ತೀವಿ, ಅದ್ರಾಗಿನ್ನ ತುಪ್ಪ ಇರ್ತೈತಿ. ಅದಕ್ಕೆ ಅದ್ರೊಳಗೆ ನೀರು ಕಾಯಿಸಿ ಸಜ್ಕ ಅದು ಮಾಡ್ಕೋಬೋದು. ಮತ್ತೇನಿತ್ತಂದ್ರೆ ಸಾಂಬಾರು ಗಿಂಬರ್ಗೆ ಅದನ್ನು ನೀವು ಮಾಡ್ಕೋಬೋದು. ಈಗ ನೋಡಿರಿ, ಇದು ಕಂದು ಬಣ್ಣ ಬಂದೈತಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಂತೆ. ಇದು ಹುರಿದದಂತ ಹೆಂಗೆ ಗೊತ್ತಾಗ್ತೈತೆ ಅಂದ್ರೆ, ವಾಸನೆ ಬರ್ತೈತಿ. ಇದು ಈಗ ಕಂದು ಬಣ್ಣ ಬಂದೈತಿ. ಗೋಡಂಬಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿನಿ. ಈಗ ಈ ತುಪ್ಪದ ಬೊಗಣೆಗೆ ನೀರು ಕಾಯ್ದೈತಲ್ಲ, ಇದನ್ನು ಸೋಸ್ಕೊಳ್ಳೋಣಂತ. ಈಗ ನೋಡ್ರಿ, ಇದು ಕುದಿಯಾಕತ್ತೈತಿ. ಈಗ ಇದಕ್ಕೆ ಬೆಲ್ಲ ಹಾಕೊಳ್ಳೋಣಂತ. ಬೆಲ್ಲ ಪೂರ್ತಿ ಕರಗಿದ ಮೇಲೆ ಇದನ್ನು ಸೋಸ್ಕೋಬೇಕು. ಈಗ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋದನ್ನ. ಸ್ವಲ್ಪ ತುಪ್ಪ ಹಾಕಿ ಈಗ ಆಗಿದೆ ಅದು ಬ್ರೌನ್ ಕಲರು. ಈಗ ಒಣ ದ್ರಾಕ್ಷಿ ಹುರ್ಕೊಳ್ಳೋಂತ. ಇದಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಅವು ಪೂರ್ತಿ ಫ್ರೈ ಆಗಿ ಉಬ್ತಾವೆ. ನೋಡ್ರಿ ಎಷ್ಟು ಚಂದ ಉಬ್ಬ್ಯಾವ. ಈಗ ಬೆಲ್ಲ ಕರಿಗೈತಿ, ಇದನ್ನು ಸೋಸ್ಕೊಳ್ಳೋಂತ. ನೋಡ್ರಿ, ಇದನ್ನು ಸೋಸ್ಕೊಂಡೀನಿ. ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಕಲರ್ ಬಂದೈತಿ. ಈಗ ಪುಡಿ ಮಾಡ್ಕೊಂಡಿದ್ದು ಏಲಕ್ಕಿ ಹಾಕೊಳ್ಳೋಂತ. ಫ್ರೈ ಮಾಡ್ಕೊಂಡಿದ್ದು ಬಾದಾಮಿ, ಗೋಡಂಬಿ ಇವು ಹಾಕೊಳ್ಳೋಣ. ಒಣ ದ್ರಾಕ್ಷಿ ಆಮೇಲೆ ಹಾಕ್ಕೋಬೇಕು. ಈಗ 1-2 ಚಮಚ ತುಪ್ಪ ಹಾಕೊಳ್ಳೋಣ. ಈಗ ಕುದಿತಾ ಇದೆ, ರವೆ ಹಾಕೊಳ್ಳೋಂತ. ಇವೆಲ್ಲ ಕೂಡ್ತಾನೆ ಇದನ್ನು ಕೈ ಆಡಿಸ್ಬೇಕು. ಆಗೈತೆ ನೋಡ್ರಿ ಇದು ಸಜ್ಕ. ಈಗ ಫ್ರೈ ಮಾಡ್ಕೊಂಡಿದ್ದು ಒಣ ದ್ರಾಕ್ಷಿ ಹಾಕೊಳ್ಳೋಂತ. ನೀರಾಗಿ ಹಾಕಿ ಮೊದಲೇ ಹಾಕಿದ್ವು ಅಂತಂದ್ರೆ ಏನಾಗ್ತೈತೆ, ಅದು ಫುಲ್ಲೆಲ್ಲ ಮೆತ್ತಗಾಗ್ಬಿಡ್ತೈತಿ. ಅದಕ್ಕೆ ಆಮೇಲೆ ಹಾಕಬೇಕು. ಘಮ್ ಅಂತ
ಫಸ್ಟ್ ಕ್ಲಾಸ್ ವಾಸನೆ ಬರಾಕತ್ತೈತಿ ಸಜ್ಕದ್ದು ಫಸ್ಟ್ ಕ್ಲಾಸ್ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದು ಸಜ್ಕ ಈಗ ತಿನ್ನಲಿಕ್ಕೆ ರೆಡಿ ಆಗಿದೆ. ಈಗ ಸರ್ವ್ ಮಾಡೋಣ ಅಂತ. ಈಗ ರೆಡಿ ಆಗಿದೆ. ಬಾಜುಕ ಒಂದು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರೆ ಏನಂತೀರಿ, ಫಸ್ಟ್ ಕ್ಲಾಸ್ ಮಸ್ತ್ ಮನಗಂಡ ನೋಡ್ರಿ. ಇದೇ ರೀತಿ ಹೊಸ ಹೊಸ ವಿವಿಧ ರೀತಿಯ ಎಲ್ಲ ಅಡುಗೆಗಳನ್ನು ನಿಮ್ಮ ಮುಂದೆ ತೋರಿಸುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.